ವಾವ್, ನೋಡಿದ ಕೂಡಲೇ ಬಾಯಾಗ ನೀರು ಬಂತಲ್ಲ. ಈ ಚಟ್ನಿ ಇಷ್ಟು ಟೇಸ್ಟಿಯಾಗಿತ್ತಲ್ಲ. ಬಿಸಿ ಬಿಸಿ ಅನ್ನ, ತುಪ್ಪ ಮತ್ತು ಈ ಚಟ್ನಿ ಹಾಕ್ಕೊಂಡು ಚಲೋತಂಗೆ ಕಲ್ಸ್ಕೊಂಡು ತಿಂದುಬಿಟ್ರೆ ಅಪ್ಪ, ಏನು ಕಾಂಬಿನೇಷನ್ ಅಂತೀರಿ ಫ್ರೆಂಡ್ಸ್. ಇದು ಏನು ಗೊತ್ತ್ರಿ, ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ರೀ. ನಾವು ಬೆಟ್ಟದ ನೆಲ್ಲಿಕಾಯಿ ಅಂತೀವಿ, ಕಾಡು ನೆಲ್ಲಿಕಾಯಿ, ದೊಡ್ಡ ನೆಲ್ಲಿಕಾಯಿ ಅಂತಾರೆ. ನಮ್ಮ ಕಡೆ ಬೆಟ್ಟದ ನೆಲ್ಲಿಕಾಯಿನೂ ಅಂತಾರೆ. ಅದರದ್ದು ಚಟ್ನಿ ಮಾಡಿದ್ದೆ, ಬಿಸಿ ಅನ್ನದ ಜೊತೆ ಕಲ್ಸ್ಕೊಂಡು ತಿಂದೆ ನೋಡಿರಿ ಫ್ರೆಂಡ್ಸ್. ಮಸ್ತ್ ಟೇಸ್ಟಿಯಾಗಿತ್ತು. ಬರ್ರಿ ನಾವು ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಬರೋಣ. ಫಸ್ಟ್ ನಾವು ಈಗ ಬೆಟ್ಟದ ನೆಲ್ಲಿಕಾಯಿ ಚಟ್ನಿಗೆ ಒಂದಿಷ್ಟು ಮಸಾಲೆ ಹುರ್ಕೊಳ್ಳೋಣ. ನಾನು ಇಲ್ಲೇ ಎಣ್ಣೆ ಬಿಸಿ ಮಾಡ್ಕೊಂಡೇನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಸಣ್ಣ ಉರಿ ಮೇಲೆ ಅವನ್ನೆಲ್ಲ ಹುರ್ಕೊತ ಹೊಂಟೇನಿ. ಅರ್ಧ ಸ್ಪೂನಷ್ಟು ಮೆಂತ್ಯಕಾಳು ಹಾಕ್ಕೊಂಡೇನಿ, ಮತ್ತು ಅರ್ಧ ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ ಎಲ್ಲನೂ ಸಣ್ಣ ಉರಿ ಮೇಲೆ ಕೆಂಪಗಾಗೋಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೆಂಪಗೆ ಹುರಿದು ಅದನ್ನು ಆರಾಕ್ ಬಿಟ್ಬಿಡೋಣ ಫ್ರೆಂಡ್ಸ್. ಟೋಟಲಿ ಆರಬೇಕಿದೆ. ಇದನ್ನು ಈಗ ಆರಾಕ್ ಸೈಡಿಗೆ ಇಟ್ಕೊಂಡ್ಬಿಡೋಣ. ಸೇಮ್ ಪ್ಯಾನಾಗ ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಂಡು ನಾವೇನು ಬೆಟ್ಟದ ನೆಲ್ಲಿಕಾಯಿನ ಈ ರೀತಿ ಹೆಚ್ಚಿಟ್ಟೇನಲ್ಲ, ಆ ನೆಲ್ಲಿಕಾಯಿನ ಇದಕ್ಕೆ ಹಾಕ್ಕೊತೇನೆ. ಸಣ್ಣ ಉರಿ ಮೇಲೆ ಇವನ್ನ ಬೇಯಕ್ಕೆ ಬಿಟ್ಬಿಡೋಣ. ಸ್ವಲ್ಪ ನಡು ಕೈ ಆಡಿಸ್ಕೊತ ಒಂದು 3 ನಿಂದ 4 ನಿಮಿಷ ಇವನ್ನ ಚಲೋ ತಂಗ ಬೇಯಕ್ಕೆ ಬಿಟ್ಬಿಡೋಣ. ನೆಲ್ಲಿಕಾಯಿ ಸಾಫ್ಟ್ ಆಗಲಿ ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿರಿ, 3 ನಿಂದ 4 ನಿಮಿಷ ಆದಮೇಲೆ ಚಲೋ ಸಾಫ್ಟ್ ಆಗ್ತಾವ್ರಿ ಇದು ನೆಲ್ಲಿಕಾಯಿ. ನೋಡಿರಿ, ಟೆಸ್ಟ್ ಮಾಡಿ ನೋಡಾತೇನಿ, ಎಕ್ದಮ್ ಸಾಫ್ಟಾಗಿ ಬೆಂದವ. ಈಗ ಇದು ನಮ್ಮ ನೆಲ್ಲಿಕಾಯಿ ರೆಡಿ ಆಗೈತಿ. ನಾವೇನೀಗ ಮಸಾಲೆ ಹುರಿದು ಇಟ್ಕೊಂಡಿದ್ವಲ್ಲ, ಅದನ್ನು ಫಸ್ಟ್ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತರಿ ರುಬ್ಬಿ ತಕ್ಕೊಂಡೇನಿ. ಈಗ ಇದಕ್ಕೆ 2 ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಮತ್ತು ನಾವೇನು ನೆಲ್ಲಿಕಾಯಿ ಹುರಿದೇವಲ್ಲ ಅದ್ರ 3/4 ಭಾಗದಷ್ಟು ನೆಲ್ಲಿಕಾಯಿನ ನಾನು ಇದ್ರೊಳಗೆ ಹಾಕ್ಕೊಂಡೇನಿ. ಇನ್ನು 1/4 ಭಾಗ ನಾವು ಆಮೇಲೆ ಉಪಯೋಗಿಸ್ಕೊಳ್ಳೋಣ. ಈಗ ಅದನ್ನು ಹಾಕ್ಕೊಂಡು ನಾವು ಮಿಕ್ಸಿನಾಗ ನೀರಿಲ್ಲಾರ್ದಂಗೆ ಅವನ್ನ ಪೇಸ್ಟ್ ಮಾಡ್ಕೊಂಡು ಬಿಡೋಣ. ಈಗಿಲ್ಲೇ ಈ ಚಟ್ನಿಗೆ ನಾವು ಒಗ್ಗರಣೆ ಹಾಕೋಣ. ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡು ಎಣ್ಣೆ ಚಲೋ ತಂಗೆ ಕಾಯಿಸ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕ್ಕೊಂಡು ಕರಿಬೇವು, ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡು ಈ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್, ಮಸ್ತ್ ಬರ್ತೈತಿ. ಇದು ತಿನ್ನಕ್ಕೆ ಮಜಾ ಬರ್ತೈತಿ ಬೆಳ್ಳುಳ್ಳಿನ. ನೋಡಿರಿ, ಈಗ ನಾವು ಮಿಕ್ಸರ್ ಒಳಗೆ ಮಾಡಿಟ್ಟಿರೋ ನೆಲ್ಲಿಕಾಯಿ ಚಟ್ನಿನ ಇದಕ್ಕೆ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಈಗೇನು ನಾವು 1/4 ಭಾಗದಷ್ಟು ಬೆಟ್ಟದ ನೆಲ್ಲಿಕಾಯಿನ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಯಾಕೆ ಹಿಂಗೆ ಮಾಡಿದೆ ಅಂದರೆ, ಈ ಚಟ್ನಿ ಜೊತೆ ತಿನ್ನುವಾಗ ಬಾಯಿಗೆ ಸಿಗ್ತಾವಲ್ಲ ನೆಲ್ಲಿಕಾಯಿ, ಮಸ್ತ್ ಟೇಸ್ಟ್ ಆಗಿರ್ತಾವ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸಣ್ಣ ಉರಿ ಮೇಲೆ ನಾವು ಸೈಡಿಗೆಲ್ಲ ಎಣ್ಣೆ ಬಿಡುವಷ್ಟು ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ನಮ್ಮದು ಬೆಟ್ಟದ ನೆಲ್ಲಿಕಾಯಿ ಟೇಸ್ಟಿಯಾಗಿರೋ ಚಟ್ನಿ ರೆಡಿ ಆಗೈತಿ. ಟೋಟಲಿ ಆರಿದ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿರಿ ಫ್ರೆಂಡ್ಸ್. ಇದು ಒಂದು ವಾರಾನ್ಗಂಟ್ಲೆ ಇಟ್ಟರು ಕೆಡಂಗಿಲ್ಲ. ಅನ್ನದ ಜೊತೆ ಅಂತೂ ಬೆಸ್ಟ್ ಆಗಿತ್ತು. ಮಾಡಿ ನೋಡ್ರಿ ಹೆಂಗಿತ್ತು ಟೇಸ್ಟ್.